ನಮಸ್ಕಾರ. ಇವತ್ತಿನ ವಿಡಿಯೋ ಸ್ಟಾಕ್ ಮಾರ್ಕೆಟ್ ಏನು ಪ್ರಯೋಜನ ಇಲ್ಲ, 6 ತಿಂಗಳಿಂದ ಹಣ ಹಾಕುತ್ತಾ ಇದ್ದೇನೆ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ಈ ತರದ ಸುಮಾರು ಪ್ರಶ್ನೆಗಳು ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ಬಂದಿದ್ದಾವೆ. ಮತ್ತೆ ಯಾರೋ ಒಬ್ಬರು ಕೂಡ ಈ ತರದ ಒಂದು ಕಮೆಂಟ್ ಹಾಕಿದ್ದಾರೆ. ನಾನು ನಿಮ್ಮ ಬೇಸಿಕ್ ಕೋರ್ಸು ಅಡ್ವಾನ್ಸ್ ಕೋರ್ಸ್ನ ತಗೊಂಡಿದ್ದೇನೆ 9 ತಿಂಗಳ ಕೆಳಗೆ. ಕಳೆದ 6 ತಿಂಗಳಿಂದ ಷೇರು ಮಾರುಕಟ್ಟೆಯಲ್ಲಿ ಹಣ ಹಾಕ್ತಾ ಇದ್ದೇನೆ. ಸದ್ಯದ ಮಟ್ಟಿಗೆ ನಾನು ಲಾಸಲ್ಲಿದ್ದೇನೆ. ಇಷ್ಟೊತ್ತಿಗಾಗಲೇ ಬಹಳ ಒಳ್ಳೆಯ ಪ್ರಾಫಿಟ್ ಮಾಡಬೇಕಾಗಿತ್ತು. ಆದ್ದರಿಂದ ನನಗನ್ಸುತ್ತೆ ಸ್ಟಾಕ್ ಮಾರ್ಕೆಟ್ ಸಂಪೂರ್ಣವಾಗಿ ವೇಸ್ಟ್. ಇಂತಹ ಕಮೆಂಟ್ಗಳನ್ನು ಕೇಳಿದಾಗ ನಮಗೆ ಬೇಸರನೂ ಆಗುತ್ತೆ, ಸಂತೋಷನೂ ಆಗುತ್ತೆ. ಯಾಕಂತಂದ್ರೆ ಷೇರು ಮಾರುಕಟ್ಟೆ ಬಗೆಗೆ ಏನೂ ಅರಿತುಕೊಳ್ಳದೆ ಹಣವನ್ನು ಹಾಕಿದ್ರೆ ಹೀಗೆ ಆಗುತ್ತೆ. ಅರಿತುಕೊಂಡ ಮೇಲೆ ನಿಮಗೆ ರಿಸ್ಕ್ ಅಪಿಟೈಟ್ ಇಲ್ಲ ಅಂತ ಗೊತ್ತಾದರೆ ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹಾಕಲೇಬಾರ್ದಾಗಿತ್ತು. ಮೊದಲನೇದಾಗಿ ನಮ್ಮ ಅಬ್ಸರ್ವೇಷನ್ ಕಮೆಂಟ್ ಹೇಳ್ತಾ ಇದ್ದೇನೆ, ಷೇರು ಮಾರುಕಟ್ಟೆಯಲ್ಲಿ ಯಾವುದೇ ಹಣವನ್ನು ಹಾಕಬೇಕಾದ್ರೂ ಕೂಡ ನಾವು ಹೇಳೋದು ಲಾಂಗ್ ಟರ್ಮ್, ಅಂದರೆ 5, 10, 15, 20, 25, 30, 35 ವರ್ಷ. 35 ವರ್ಷ ಅಂತಂದ್ರೆ ಈಗ 25 ವರ್ಷ ಆದವರಿಗೆ. ಮತ್ತೆ ಇನ್ನೂ ಒಂದು ಇಂಪಾರ್ಟೆಂಟ್ ಥಿಂಗ್, ನಿಮಗೆ ರಿಸ್ಕ್ ಅಪಿಟೈಟ್ ಇಲ್ಲ ಅಂದ್ರೆ ಷೇರು ಮಾರುಕಟ್ಟೆ ನಿಮಗಲ್ಲ. ಅಂತಂದ್ರೆ ಷೇರು ಮತ್ತು ಮ್ಯೂಚುವಲ್ ಫಂಡ್ ಯಾವ ರೀತಿ ಮೇಲಕ್ಕೆ ಹೋಗುತ್ತೆ ಅಂತ ಬಹಳ ಬಾರಿ ಹಲವು ವಿಡಿಯೋಗಳಲ್ಲಿ ಹೇಳಿದ್ದೇವೆ. ನೀವು ಯಾವುದಾದ್ರೂ ಫಿಕ್ಸಡ್ ಡಿಪಾಸಿಟ್ ಹಣವನ್ನು ಹಾಕಿದ್ರೆ ಮೊದಲನೇ ವರ್ಷ 100, ಎರಡನೇ ವರ್ಷ 107, ಮೂರನೇ ವರ್ಷ 115, ನಾಲ್ಕನೇ ವರ್ಷ 122, ಒಂದು 5ನೇ ವರ್ಷಕ್ಕೆ ಅಂದಾಜು 140 ತಲುಪುತ್ತೆ ನಿಮ್ಮ ಹಣ. ಷೇರು ಮಾರುಕಟ್ಟೆಯಲ್ಲಿ ಹಾಗಾಗೋದಿಲ್ಲ. ನೀವೇನಾದರೂ ಮ್ಯೂಚುವಲ್ ಫಂಡ್ ಮತ್ತು ಷೇರುಗಳಲ್ಲಿ ಹಣವನ್ನು ಹಾಕಿದ್ರೆ ಮೊದಲನೇ ವರ್ಷ 100 ರೂಪಾಯಿ ಹಾಕಿದ್ದು 93ರಲ್ಲಿ ಕೂತಿರುತ್ತೆ, ಎರಡನೇ ವರ್ಷ ಮತ್ತೆ 98ರಲ್ಲೇ ಇರ್ಬೋದು, ಮೂರನೇ ವರ್ಷ 125ಕ್ಕೆ ಹೋಗಿರುತ್ತೆ, ನಾಲ್ಕನೇ ವರ್ಷ ಆವಾಗ ಒಂದಷ್ಟು ಬುಲ್ ಮಾರ್ಕೆಟ್ ಬಂದಿರುತ್ತೆ ಅಂತ ಊಹಿಸ್ಕೊಳ್ಳೋಣ 160ಕ್ಕೆ ಹೋಗಿರುತ್ತೆ, 5-5.5 ವರ್ಷದ ಮೇಲೆ ಬಹುಶಃ 200 ಕ್ರಾಸ್ ಆಗುತ್ತೆ. ಆ ಸಮಯದಲ್ಲಿ ನೀವು ಹಾಕಿದಂಥ FD ಒಂದು 140ರಲ್ಲಿ ಕೂತಿರುತ್ತೆ, ಮತ್ತೆ 30% ಅದಕ್ಕೆ ನೀವು ಇನ್ಕಮ್ ಟ್ಯಾಕ್ಸ್ ಕಟ್ಟಿರ್ತೀರಿ. ಅದೇ ಮ್ಯೂಚುವಲ್ ಫಂಡ್ ಅಲ್ಲಿ ಮಾರಿದಾಗ ಮಾತ್ರ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಕಟ್ತೀರಿ. ಇದನ್ನು ಅರ್ಥ ಮಾಡಿಕೊಳ್ಳದೆ ಇದ್ದರೆ ಯಾರೂ ಕೂಡ ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹಾಕಬಾರದು. ಮತ್ತೆ ಎರಡನೇ ಕಮೆಂಟ್, ನೀವು ನಮ್ಮ ಕಾರ್ಯಾಗಾರವನ್ನು ಸರಿಯಾಗಿ ಕೇಳಿಸ್ಕೊಂಡಿದ್ರಿ, ಅರ್ಥ ಮಾಡ್ಕೊಂಡಿದ್ರಿ ಅಂತಂದ್ರೆ ಈ ಪ್ರಶ್ನೆ ನೀವು ತಿಳಿದುಕೊಂಡದಕ್ಕಿಂತ ವಿಭಿನ್ನವಾಗಿದೆ. ಅಂದರೆ 6 ತಿಂಗಳು ಹಣವನ್ನು ಹಾಕಿದ್ರೆ ಯಾರಿಗೂ ಪ್ರಾಫಿಟ್ ಬರುವ ಗ್ಯಾರಂಟಿ ಇಲ್ಲ. ನಾವು ಹೇಳಿದ್ವಿ ಮಿನಿಮಮ್ 5 ವರ್ಷ ಲಾಸ್ ಆಗದೇ ಇರುವುದಕ್ಕೆ. ಅಂದರೆ ಬೇರ್ ಮಾರ್ಕೆಟ್ ಬಂದಾಗ ಲಾಸ್ ಆಗುತ್ತೆ 5 ವರ್ಷ. ಕಳೆದ 5 ವರ್ಷ ಕಂಟಿನ್ಯೂಸ್ ಆಗಿ ಪ್ರಾಫಿಟ್ ಬಂದಿತ್ತು. ಆಗ ಯಾರೂ ಕೇಳಲಿಲ್ಲ ಯಾಕೆಷ್ಟು ಪ್ರಾಫಿಟ್ ಬರ್ತಾ ಇದೆ ಅಂತ. ಕಳೆದ 2 ವರ್ಷದಿಂದ ಮಾರುಕಟ್ಟೆ 28%, 26% ತಲಾ ಮೇಲಕ್ಕೆ ಹೋಗಿತ್ತು. ಆ ಸಮಯದಲ್ಲಿ ಕೂಡ ಯಾರು ಬಂದು ಕೇಳಲಿಲ್ಲ ಇದ್ಯಾಕೆ ಇಷ್ಟು ಮೇಲೆ ಹೋಗ್ತಾ ಇದೆ. ಯಾಕಂದ್ರೆ ಸ್ಟಾಕ್ ಮಾರ್ಕೆಟ್ ಮೇಲೆ ಹೋಗೋದಕ್ಕೆ ಒಂದು ಫಾರ್ಮುಲಾ ಇದೆ. ಏನು ಅಂತಂದ್ರೆ ಇನ್ಫ್ಲೇಷನ್ ಪ್ಲಸ್ GDP. ಅಂದ್ರೆ ಒಂದೊಂದಾಜು ಇನ್ಫ್ಲೇಷನ್ ಒಂದು 6, GDP ಒಂದು 7 ಅಂತಂದ್ರೆ 13% ಮಾತ್ರ ಮೇಲೆ ಹೋಗ್ಲಿಕ್ಕೆ ಸ್ಕೋಪ್ ಇದೆ. 13% ಬದಲಾಗಿ ಸ್ಟಾಕ್ ಮಾರ್ಕೆಟ್ ಮೇಲಕ್ಕೆ ಹೋಯ್ತು ಅಂತಂದ್ರೆ ಆವಾಗ ಟೈಮ್ ಕರೆಕ್ಷನ್ ಆಗಬೇಕು, ವ್ಯಾಲ್ಯೂ ಕರೆಕ್ಷನ್ ಆಗಬೇಕು. ಕಳೆದ 7 ತಿಂಗಳಿಂದ ಕಂಟಿನ್ಯೂಸ್ ಆಗಿ ಮಾರುಕಟ್ಟೆಯಲ್ಲಿ ಕರೆಕ್ಷನ್ ಇದೆ. ಅದರಿಂದಾಗಿ ಪ್ರಾಫಿಟ್ ಯಾರಿಗೂ ಇಲ್ಲ. ಮತ್ತೆ ನೀವು ಕನಿಷ್ಠ ಪಕ್ಷ 5-6 ವರ್ಷನಾದ್ರೂ ಹಾಕಿದ ಮೇಲೆ ಪ್ರಾಫಿಟ್ ಹೆಚ್ಚಿದೆ ಅಂತ ಲೆಕ್ಕ ಹಾಕಬೇಕಾಗ್ತದೆ. ನಾನು ನೋಡಿದ ಹಾಗೆ ಬಹಳಷ್ಟು ಜನ ತುಂಬಾ ದಿನಗಳ ಹಿಂದೆ ಹಾಕಿದವರು ಲಾಭದಲ್ಲಿದ್ದಾರೆ, 2 ವರ್ಷ ಕೆಳಗೆ ಹಾಕಿದವರು ಲಾಭದಲ್ಲಿದ್ದಾರೆ, 5 ವರ್ಷ ಕೆಳಗೆ ಹಾಕಿದವರು ಒಳ್ಳೆಯ ಲಾಭದಲ್ಲಿ ಕೂತಿದ್ದಾರೆ. ದಯವಿಟ್ಟು ನಮ್ಮ ಕಮೆಂಟ್ ಬಾಕ್ಸ್ನ ಒಮ್ಮೆ ಜಾಲಾಡಿಸಿ ನೋಡಿ, ಯಾರ್ಯಾರು ಎಷ್ಟು ಪ್ರಾಫಿಟ್ ಇದೆ ಅಂತ ಬರೆದಿದ್ದಾರೆ ಅದನ್ನು ನೋಡ್ಕೊಳ್ಳಿ. ಇನ್ನೂ ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಯಾರಿಗೂ ಕೂಡ ಷೇರು ಮಾರುಕಟ್ಟೆಯಲ್ಲಿ ನಿಮ್ಮ ಹತ್ರ ಎಲ್ಲ ಹಣವನ್ನು ಹಾಕಿ ಅಂತ ನಾವು ಹೇಳಿಲ್ಲ. ನಾವು ಹೇಳೋದು ಸ್ಟಾಕ್ ಮಾರ್ಕೆಟಿಗೆ ಮಾಡಬೇಕಾದಂಥ ಅಲೋಕೇಶನ್ 25-30%, ಒಂದಷ್ಟು ಮ್ಯೂಚುವಲ್ ಫಂಡ್, ಒಂದಷ್ಟು ಶೇರ್, ಎಲ್ಲವನ್ನು ಅರ್ಥ ಮಾಡ್ಕೊಂಡಿದ್ರೆ ಎಲ್ಲವೂ ಶೇರ್ನಲ್ಲಿ. ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಮಾಡಿದಾಗ ಅದು ನಿಮ್ಮ ಹಣ ಆಗುತ್ತೆ, ಲಾಸ್ ಮಾಡಿಕೊಂಡಾಗ ಅದು ನಿಮ್ಮ ಹಣ ಆಗುತ್ತೆ. ಯಾವುದೇ ಹಣವನ್ನು ಹಾಕಿದ್ರು ಕೂಡ ನೀವು 3 ತಿಂಗಳಿಗೊಮ್ಮೆ ಫಂಡಮೆಂಟಲ್ ಅನಾಲಿಸಿಸ್ ಮಾಡಿ ಆ ಕಂಪನಿಯ ಪ್ರಾಫಿಟ್ ಲಾಸು ಮತ್ತು ಅಸೆಟ್ ಲಯಬಿಲಿಟೀಸು ನೋಡಿಕೊಂಡು ಮುಂದೆ ಕಂಟಿನ್ಯೂ ಮಾಡಬೇಕಾಗುತ್ತೆ. ಇಂತಹ ಷೇರುಗಳಲ್ಲಿ ಹಾಕಿ ಅಥವಾ ಇಂತಹ ಷೇರುಗಳಲ್ಲಿ ಹಾಕದೇ ಇರಿ
ಅಂತ ಹೇಳುವಂತಹ ಯಾವುದೇ ಒಂದು ಪ್ರೋಗ್ರಾಮ್ ಅನ್ನು ಸರ್ಕಾರದವರು ನಿಮ್ಮ ಮುಂದೆ ಇಟ್ಟಿಲ್ಲ. ನಿಮಗೆಲ್ಲ ತಿಳಿದ ಹಾಗೆ ನಾವು ಆಗಾಗ ಷೇರು ಮಾರುಕಟ್ಟೆ ಬಗೆಗೆ ಒಂದಷ್ಟು ಲೈವ್ ಪ್ರಶ್ನೆಗೆ ಉತ್ತರ ಕೊಡುವ ಸೆಷನ್ ಅನ್ನು ಆಯೋಜನೆ ಮಾಡ್ತೇವೆ. ನಿನ್ನೆ ಅಂತಹ ಒಂದು ಸೆಷನ್ ಇತ್ತು. ದಯವಿಟ್ಟು ಆ ವಿಡಿಯೋನ ತೆಗೆದು ನೋಡಿ. ಅದು ನಮ್ಮ ಚಾನಲ್ ಅಲ್ಲಿ ಲೈವ್ ವಿಡಿಯೋಗಳಲ್ಲಿ ಇದೆ. ಒಂದು ಪ್ರಶ್ನೆ ಬಂದಿತ್ತು, ಸರ್ ಓನ್ಲಿ ಬೈ ಮಾಡೋದು ಯಾವಾಗ ಸೆಲ್ ಮಾಡಬೇಕು ಅಂತ ತಿಳಿಸಿ. ಬಹಳ ಒಳ್ಳೆಯ ಪ್ರಶ್ನೆ. ಯಾಕಂದ್ರೆ ಯಾವಾಗಲೂ ನಾವು ಹೇಳ್ತಾ ಇರೋದು ಬೈ ಮಾಡಿ ಸೆಲ್ ಮಾಡೋ ಬಗ್ಗೆ ಮಾತಾಡ್ತಿಲ್ಲ. ಯಾಕಂತಂದ್ರೆ 5, 10, 15, 20, 25, 30 ಇಷ್ಟು ವರ್ಷ ನೀವು ಹಾಕಿ ಅಂತ ಹೇಳ್ತಾ ಇದ್ದೇವೆ. ಈಗ ಯಾವ ಕಾರಣಕ್ಕಾಗಿ ನೀವು ಸೇಲ್ ಮಾಡಬೇಕು ಅಂತ ನಿಮ್ಮ ಮುಂದೆ ಒಂದು ಸಣ್ಣ ಪಟ್ಟಿ ಇಟ್ಟಿದ್ದೇನೆ. ಮೊದಲನೇದು, ನೀವು ಹಾಕಿದ ಷೇರು ಕಂಪನಿ ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ಲ, ಮಾರ್ಕೋಬೇಕಾಗುತ್ತೆ. ಯಾಕಂದ್ರೆ ಫಂಡಮೆಂಟಲ್ ಸರಿ ಇಲ್ಲ. ಎರಡನೇದು, ನೀವು ಯಾವುದೋ ಒಂದು ಮ್ಯೂಚುವಲ್ ಫಂಡ್ ಹಾಕಿದಿರಿ, ಅದನ್ನ ಲೆಕ್ಕ ಹಾಕಿದಾಗ ಅದು ಯಾವುದೋ ಒಂದು ಇಂಡೆಕ್ಸ್ ಅಥವಾ ಪೇರ್ ಕಂಪನಿಗೆ ಕಂಪೇರ್ ಮಾಡಿದಾಗ ಚೆನ್ನಾಗಿಲ್ಲ. ಮೂರನೇದು, ನಿಮ್ಮ ಮನೆಯಲ್ಲಿ ಆಗುವಂತ ಯಾವುದೋ ಒಂದು ಕಾರ್ಯಕ್ಕೆ ಘಟನೆಗೆ ಹಣ ಬೇಕು, ಮಕ್ಕಳ ಎಜುಕೇಶನ್ಗೆ, ರಿಟೈರ್ಮೆಂಟ್ಗೆ, ಆಗ ನೀವು ಮಾರಲೇಬೇಕಾಗುತ್ತೆ. ನಾವು ನೋಡಿದಂತ ಹಲವು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಬಹಳ ಜನ ಅನ್ನೆಸರಿಯಾಗಿ ತಮ್ಮ ಪೋರ್ಟ್ಫೋಲಿಯೋದಲ್ಲಿರುವ ಷೇರುಗಳನ್ನು, ಮ್ಯೂಚುವಲ್ ಫಂಡ್ಗಳನ್ನು ಮಾರ್ಕೊಳ್ತಾರೆ. ಯಾಕಂತಂದ್ರೆ ಸದ್ಯಕ್ಕೆ ಲಾಸ್ ಅಲ್ಲಿದ್ದೇನೆ, ಇನ್ನೊಂದಷ್ಟು ಕೆಳಗೆ ಹೋಗ್ಬೋದು ಅಂತ ಭಯದಲ್ಲಿ. ಅದು ಬಹಳ ಅನ್ಇಂಪಾರ್ಟೆಂಟು. ಇದೇ ತರನೇ ಜನ ಕೊರೋನಾ ಸಮಯದಲ್ಲಿ ಕೂಡ ಮಾರ್ಕೊಂಡಿದ್ರು, ಆಮೇಲೆ ಬೇಸರವನ್ನು ವ್ಯಕ್ತಪಡಿಸಿದ್ರು. ಇನ್ನೂ ಸುಮಾರು ಜನ ತಮ್ಮ ಷೇರುಗಳನ್ನು, ಮ್ಯೂಚುವಲ್ ಫಂಡ್ಗಳನ್ನು ಮಾರಿಕೊಳ್ಳುವ ಉದ್ದೇಶ ಏನು ಅಂತಂದ್ರೆ, ಇದೀಗ ನನ್ನ ಷೇರು ಹೈಯೆಸ್ಟ್ ಲೆವೆಲ್ ತಲುಪಿದೆ, ಈಗ ಮಾರ್ಕೊಂಡು ಮತ್ತೆ ಕೆಳಗೆ ಬಿದ್ದಾಗ ಪರ್ಚೇಸ್ ಮಾಡ್ತೇನೆ. ಒಮ್ಮೆ ನೀವು ಯಾವುದಾದ್ರೂ ಒಂದು ಶೇರನ್ನು ಮೇಲಕ್ಕೆ ಹೋಗಿದೆ ಅಂತ ಹೇಳಿ 200 ರೂಪಾಯಿಗೆ ಮಾರ್ಕೊಂಡ್ಮೇಲೆ ಆ ಷೇರು ಕೆಳಗೆ ಬೀಳದೆ 210, 220 ಹೋದ್ರೆ ನೀವು ಎಂದಿಗೂ ಅದನ್ನು ಪರ್ಚೇಸ್ ಮಾಡೋದಿಲ್ಲ. ಯಾಕಂದ್ರೆ ನೀವು ಮಾರಿಕೊಂಡದ್ದು 200, ಇದೀಗ ತುಂಬಾ ಕಾಸ್ಟ್ಲಿ ಆಗಿದೆ ಪರ್ಚೇಸ್ ಮಾಡಲಿಕ್ಕೆ. ಮುಂದಿನ ಪ್ರಶ್ನೆ ಕೂಡ ಬಹಳ ಇಂಟ್ರೆಸ್ಟಿಂಗ್ ಇದೆ, ಎಲ್ಲರೂ ತಿಳ್ಕೊಳ್ಳೇಬೇಕು. ಸರ್ ಪ್ಲೀಸ್ ಟೆಲ್ ಟು ಆಲ್, ಮಾರುಕಟ್ಟೆ ಕೆಳಗೆ ಬೇಗ ಬೀಳುತ್ತೆ, ಬಟ್ ಮಾರುಕಟ್ಟೆ ಬೇಗ ಯಾಕೆ ಬೆಳೆಯುವುದಿಲ್ಲ? ಅವರು ಸುಮಾರು ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಮಾಡಿದ್ದಾರೆ, ಅದನ್ನು ಹಾಗೇ ಇಟ್ಟಿದ್ದೇನೆ. ಇದು ಎಲ್ಲರೂ ಕೇಳುವಂತ ಪ್ರಶ್ನೆ. ಮಾರುಕಟ್ಟೆ ಯಾಕೆ ಜಾಸ್ತಿ ಕೆಳಗೆ ಬೀಳುತ್ತೆ, ಬೇಗ ಬೀಳುತ್ತೆ ಅನ್ನೋದಕ್ಕೆ ಕಾರಣ ಏನು ಅಂತಂದ್ರೆ ಗ್ರಾವಿಟಿ. ಮೇಲಕ್ಕೆ ಹೋದದ್ದು ಕೆಳಕ್ಕೆ ಬರಲೇಬೇಕು. ಮತ್ತೆ ನೆಗೆಟಿವ್ ನ್ಯೂಸ್ ಮತ್ತು ಪ್ಯಾನಿಕ್ ಆದಾಗ ಜನ ಹೆದರುಕೊಂಡು ಒಂದಷ್ಟು ಸೇಲ್ ಮಾಡಿ ಶುರು ಮಾಡ್ತಾರೆ. ಮಾರುಕಟ್ಟೆ ಒಬ್ರು ಸೇಲ್ ಮಾಡ್ತಾರೆ ಅಂತ ಇನ್ನೊಬ್ರು ಸೇಲ್ ಮಾಡ್ತಾರೆ, ಮಾರುಕಟ್ಟೆ ಕೆಳಗೆ ಬಂದಿದೆ ಸೇಲ್ ಮಾಡ್ತಾರೆ, ಮತ್ತು ಸೇಲ್ ಮಾಡಿದ್ರಿಂದ ಮಾರುಕಟ್ಟೆ ಕೆಳಗೆ ಹೋಗುತ್ತೆ. ಮೇಲಕ್ಕೆ ಹೋಗುವಾಗ ಹಂತ ಹಂತವಾಗಿ ಮೇಲಕ್ಕೆ ಹೋಗುತ್ತೆ. ಬಹಳ ಜನ ನೋಡಿರ್ಬೇಕು, ಮೇಲಕ್ಕೆ ಹೋದಾಗಲೂ 5, 10, 15% ಮೇಲಕ್ಕೆ ಹೋಗಿದೆ. ನಿನ್ನೆ ಟೈಟನ್ ಅಂದಾಜು 4ರಿಂದ 5% ಮೇಲಕ್ಕೆ ಹೋಯ್ತು. ಅದರ ಬಗ್ಗೆ ಯಾರು ಮಾತಾಡ್ತಿಲ್ಲ, ಯಾಕಂದ್ರೆ ಫಂಡಮೆಂಟಲಿ ಒಳ್ಳೆಯ ಪ್ರಾಫಿಟ್ ಅನ್ನು ಮಾಡಿದ್ದಾರೆ. ಮತ್ತೆ ನೆಗೆಟಿವ್ ನ್ಯೂಸ್ ಬಂದಾಗ ನಮ್ಮ ಮನಸ್ಸು ಅದನ್ನು ಗಟ್ಟಿಯಾಗಿ ಇಟ್ಕೊಳ್ಳುತ್ತೆ, ಅದನ್ನು ಜಾಸ್ತಿ ಗ್ರಹಿಕೆಯಲ್ಲಿ ಇಟ್ಕೊಳ್ಳುತ್ತೆ, ಅದರ ಬಗ್ಗೆ ಜಾಸ್ತಿ ಜ್ಞಾಪಕವೂ ಇರುತ್ತೆ. ಈ ಸಂಚಿಕೆಯ ಮುಂದಿನ ಪ್ರಶ್ನೆ ಹೇಗಿದೆ, ಜುಲೈ ಬ್ಯಾಚ್ 2023 ಸರ್, ನಾನು ಕಾಯ್ತಾ ಇದ್ದೇನೆ ಬೇರ್ ಫೇಸಿಗೆ. ಯಾಕಂದ್ರೆ ಇಲ್ಲಿಂದ ಮೇಲೆ ರೋಬಸ್ಟ್ ಫ್ಯೂಚರ್ ಸಿಗುತ್ತೆ ಮತ್ತು ಈ ಬೇರ್ ಫೇಸ್ ಇಂದಾಗಿ ನನಗೆ ಅನುಕೂಲ ಆಗುತ್ತೆ. ಅದರೊಂದಿಗೆ ಇನ್ನೊಂದು ಪ್ರಶ್ನೆಯನ್ನು ಕೂಡ ಜೋಡಣೆ ಮಾಡಿದ್ದೇನೆ. 15% ಲಾಸ್ ಇದೆ ನನ್ನ ಪೋರ್ಟ್ಫೋಲಿಯೋದಲ್ಲಿ, ಆದರೆ ನನಗೆ ಒಳ್ಳೆ ಗಟ್ಸ್ ಇದೆ ಶೇರ್ಗಳು ಹಿಡ್ಕೊಳ್ಳೋಕ್ಕೆ, ಯಾಕಂದ್ರೆ ನಿಮ್ಮ ಕ್ಲಾಸ್ ತಗೊಂಡಿದ್ದೇನೆ. ಇನ್ನೂ ಒಂದು ಪ್ರಶ್ನೆ ಇದಕ್ಕೆ ಸಂಬಂಧಪಟ್ಟ ಹಾಗೆ, ನಮ್ಮ ಫ್ಯಾಮಿಲಿಯಲ್ಲಿ, ನಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಅವರ ಪೋರ್ಟ್ಫೋಲಿಯೋ ನೋಡಿದಾಗ ರೆಡ್ ಇದೆ, ನನ್ನ ಪೋರ್ಟ್ಫೋಲಿಯೋ ಗ್ರೀನ್ ಇದೆ. ಯಾಕಂದ್ರೆ ನಾನು ಭರತ್ ಚಂದ್ರ ಕ್ಲಾಸ್ ತಗೊಂಡಿದ್ದೇನೆ. ನಮ್ಮ ಅಬ್ಸರ್ವೇಷನ್ ಮತ್ತು ಕಮೆಂಟ್ಸ್ ಇದೆ. ನಮ್ಮ ಕಾರ್ಯಾಗಾರ ತೆಗೆದುಕೊಂಡವರು ಹೆಚ್ಚಿನವರು ರಿಟೇಲ್ ಇನ್ವೆಸ್ಟರ್ಸ್ ಹಣವನ್ನು ಹಾಕಲಿಕ್ಕೆ ಪ್ರಾರಂಭ ಮಾಡಿ 1, 2, 3, 4, 5 ವರ್ಷ ಆಯಿತು. ಯಾರು 2 ವರ್ಷದ ಮೇಲೆ ಹಣವನ್ನು ಹಾಕಿದಾರೋ ಅವರು ಸದ್ಯಕ್ಕೆ ಪ್ರಾಫಿಟ್ ಇದ್ದಾರೆ. ಮಾರುಕಟ್ಟೆ ಇನ್ನೊಂದಷ್ಟು ಕೆಳಗೆ ಬಿದ್ದರೆ 2 ವರ್ಷದವರೆಗೂ ಲಾಸ್ ಆಗುತ್ತೆ, 3, 4, 5 ವರ್ಷದವರೆಗೆ ಪ್ರಾಫಿಟ್ ಇರುತ್ತೆ. ಆದ್ರಿಂದ ಇಂತಹ ಬೇರ್ ಫೇಸ್ ಒಂದನ್ನು ನೀವು ಪಾಸ್ ಮಾಡ್ಕೊಂಡು ಹೋಗ್ತೀನಿ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಪ್ರಾಫಿಟ್ ಅನ್ನು ನಿರೀಕ್ಷೆ ಮಾಡಬಹುದು. ಯಾಕಂತಂದ್ರೆ ಕೆಳಗೆ ಬಿದ್ದದ್ದು ಮತ್ತೆ ಮೇಲಕ್ಕೆ ಹೋಗ್ಲೇಬೇಕು. ಅಂದಾಜು ಈಗ ಒಂದು 22,000 ಲೆವೆಲ್ ಅಲ್ಲಿ ಮಾರುಕಟ್ಟೆ ಇದೆ ಅಂತ ಆದ್ರೆ ಮುಂದೆ ಅದು 26,000 ಕ್ರಾಸ್ ಮಾಡಬೇಕಾಗುತ್ತೆ. ಬಹುಶಃ 1 ವರ್ಷ, 1.5 ವರ್ಷ ಅಂತ ಇಟ್ಕೊಳ್ಳೋಣ. ಮತ್ತೆ ಅದಾದ್ಮೇಲೆ ಮೇಲಕ್ಕೆ ಹೋಗ್ತಾ ಇರುತ್ತೆ.
ಆ ಸಮಯದಲ್ಲಿ ಪ್ರಾಫಿಟ್ ಬರುತ್ತೆ. ಆವಾಗ ನೀವು ಹಣವನ್ನು ಹಾಕದಿದ್ರೆ ಮುಂದೆ ಪಶ್ಚಾತ್ತಾಪವನ್ನು ಅನುಭವಿಸ್ತೀರಿ. ಮಾರುಕಟ್ಟೆಯಲ್ಲಿ ಹಣವನ್ನು ಹಾಕಿದ ಮೇಲೆ ನೀವು ನಿಮ್ಮ ನಾಲೆಜ್ನ ಅಪ್ಡೇಟ್ ಮಾಡ್ಕೊಳ್ಬೇಕಾಗ್ತದೆ. moneycontrol.com ಮತ್ತೆ ಫೈನಾನ್ಷಿಯಲ್ ವೆಬ್ಸೈಟ್ಸು, ಫೈನಾನ್ಷಿಯಲ್ ನ್ಯೂಸ್ ಪೇಪರ್ಸ್ನ ಓದುತ್ತಾ. ಇನ್ನೊಂದು ವಿಚಾರ, ಮಾರುಕಟ್ಟೆ ಕೆಳಗೆ ಬಿದ್ದಾಗಲೇ ಜನ ಜಾಸ್ತಿ ಪಾಠ ಕಲಿಯೋದು ಮತ್ತೆ ಫಂಡಮೆಂಟಲ್ ಅನಾಲಿಸಿಸ್ ಅರ್ಥ ಮಾಡ್ಕೋತಾರೆ, ಟೆಕ್ನಿಕಲ್ ಅನಾಲಿಸಿಸ್ ಅರ್ಥ ಮಾಡ್ಕೋತಾರೆ. ಯಾಕಂತಂದ್ರೆ ನೀವು ಒಳ್ಳೆಯ ಷೇರುಗಳನ್ನು ಪಿಕಪ್ ಮಾಡಿದ್ರೆ ಅದು ಕಡಿಮೆ ಬೀಳುತ್ತೆ, ಇನ್ಫೀರಿಯರ್ ಷೇರುಗಳನ್ನು ಪಿಕಪ್ ಮಾಡಿದ್ರೆ ಜಾಸ್ತಿ ಬೀಳುತ್ತೆ. ಮತ್ತೆ ಮಾರುಕಟ್ಟೆ ಮೇಲಕ್ಕೆ ಹೋಗುವಾಗ ಫಂಡಮೆಂಟಲಿ ಸ್ಟ್ರಾಂಗ್ ಇರುವ ಷೇರುಗಳು ಜಾಸ್ತಿ ಫಾಸ್ಟಾಗಿ ಮೇಲಕ್ಕೆ ಹೋಗ್ತವೆ, ಫಂಡಮೆಂಟಲಿ ವೀಕ್ ಆಗಿರುವ ಷೇರುಗಳು ಮೇಲಕ್ಕೆ ಹೋಗದೆಯೇ ಅದೇ ಲೆವೆಲಲ್ಲಿ ಕಂಟಿನ್ಯೂ ಆಗ್ಬೋದು ಎಷ್ಟೋ ವರ್ಷ. ಈ ಸಂಚಿಕೆಯಲ್ಲಿರುವ ಮುಂದಿನ ಪ್ರಶ್ನೆ ಕೂಡ ಬಹಳ ಅರ್ಥಪೂರ್ಣವಾಗಿದೆ, ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಗ್ಲೋಬಲ್ ಎಕಾನಮಿಕ್ ಸಿಚುವೇಶನ್ ಇಂದಾಗಿ ಹೆಚ್ಚಿನ ಕಂಪನಿಗಳ ಕ್ವಾರ್ಟರ್ ರಿಸಲ್ಟ್ಸ್ ಒಂದಷ್ಟು ಇಫೆಕ್ಟ್ ಆಗಿದೆ. ಇಂತಹ ಸಂದರ್ಭದಲ್ಲಿ ನಾವು 3 ಕ್ವಾರ್ಟರ್ ಯಾವುದಾದ್ರೂ ಕಂಪನಿ ಕೆಳಗೆ ಹೋದ್ರೆ ಹೌ ಟು ಪ್ರೊಸೀಡ್, ಆ ಶೇರ್ನ ನಾವು ಪರ್ಚೇಸ್ ಮಾಡಬೇಕೋ ಬೇಡ. ನಮ್ಮ ಕಮೆಂಟ್ ಹೀಗಿದೆ: ಗ್ಲೋಬಲ್ ಅನ್ಸರ್ಟನಿಟಿ ಮತ್ತು ಸ್ಲೋಡೌನ್ ಇಂದಾಗಿ ಹೆಚ್ಚಿನ ಕಂಪನಿಗಳ ಕ್ವಾರ್ಟರ್ ರಿಸಲ್ಟ್ಸ್ ಒಂದಷ್ಟು ಇಫೆಕ್ಟ್ ಆಗಿದ್ದಾವೆ. ಅಮೆರಿಕಾದಲ್ಲಿ ರಿಸೆಷನ್ ಆಯಿತು ಅಂತಂದ್ರೆ ಪ್ರಪಂಚದ ಎಲ್ಲ ದೇಶಗಳಲ್ಲಿ ಕೂಡ ಒಂದಷ್ಟು ರಿಸೆಷನ್ ಆಗುತ್ತೆ, ಮತ್ತು ಅಲ್ಲಿ ರಿಕವರಿ ಆಯಿತು ಅಂತಂದ್ರೆ ಎಲ್ಲ ಕಡೆ ರಿಕವರಿ ಆಗುತ್ತೆ. ಯಾಕಂದ್ರೆ ಭಾರತದ GDP 100 ಅಂತಿದ್ರೆ ಚೈನಾದ GDP 600 ಮತ್ತು ಅಮೆರಿಕದ GDP 900. ಭಾರತದ ಇಕಾನಮಿ ವೀಕ್ ಆದಾಗ ಎಲ್ಲ ಕಂಪನಿಗಳಲ್ಲಿ ಕೂಡ 3 ಕ್ವಾರ್ಟರ್ಲಿ ಕೂಡ ಲಾಸ್ ಇರ್ಬೋದು, ಇಲ್ಲ ಪ್ರಾಫಿಟ್ ಇಲ್ಲದೆ ಇರ್ಬೋದು. ಅಂತಹ ಸಂದರ್ಭದಲ್ಲಿ ನೀವು ಆ ಕಂಪನಿಯ ಬಿಸ್ನೆಸ್ ಮಾಡೆಲ್ ಸ್ಟಡಿ ಮಾಡಿದ್ದೀರಿ, ಇದು ಮುಂದಿನ ದಿನಗಳಲ್ಲಿ ಒಳ್ಳೆಯ ಪ್ರಾಫಿಟ್ ಅನ್ನು ಕೊಡುತ್ತೆ ಅಂತ ನಿಮಗೆ ಭರವಸೆ ಇದ್ರೆ ಕಂಟಿನ್ಯೂ ಮಾಡಬಹುದು. ಇಲ್ಲದಿದ್ದರೆ ಬೇರೆ ಯಾವುದಾದ್ರೂ ಒಳ್ಳೆಯ ಕಂಪನಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನನ್ನ ಸಲಹೆ, ದಯವಿಟ್ಟು ನಿಮ್ಮದೇ ಆದಂತಹ ರಿಸರ್ಚ್ ಮಾಡಬೇಕು. ಇಷ್ಟೆಲ್ಲ ತಿಳ್ಕೊಂಡ್ರು ಕೂಡ ಯಾವುದೇ ಶೇರನ್ನು ತಗೊಂಡ್ರು 3 ತಿಂಗಳಿಗೊಮ್ಮೆ ಕ್ವಾರ್ಟರ್ಲಿ ಅನಾಲಿಸಿಸ್ ಮಾಡಲೇಬೇಕಾಗುತ್ತೆ, ಮತ್ತು ಅನೌನ್ಸ್ಮೆಂಟ್ಗಳನ್ನು ಮತ್ತು ಒಂದಷ್ಟು ಕಾರ್ಪೊರೇಟ್ ಆಕ್ಷನ್ಗಳನ್ನು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ನೀವು ಆದಷ್ಟು ನಿಮ್ಮನ್ನು ಅಪ್ಡೇಟ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ. ಈ ಸಂಚಿಕೆಯ ಕೊನೆಯ ಪ್ರಶ್ನೆ ಎಲ್ಲರಿಗೂ ಉಪಯುಕ್ತವಾಗಬಹುದು. ಸರ್, ಇವಾಗ ನಾವು ಮ್ಯೂಚುವಲ್ ಫಂಡ್ ಸ್ಟಾರ್ಟ್ ಮಾಡಬಹುದು. ನೀವು ಮ್ಯೂಚುವಲ್ ಫಂಡಲ್ಲಿ ಶೇರ್ನಲ್ಲಿ SEP ಮಾಡ್ತೇನೆ ಅಂತಂದ್ರೆ ಅದಕ್ಕೆ ಮುಹೂರ್ತ ಇಲ್ಲ. ನೀವು ಬಹಳ ಪೀಕ್ನಲ್ಲಿ ಶೇರುಗಳನ್ನು ತಗೊಳ್ತೀರಿ ಅಥವಾ ಅತಿ ಕಡಿಮೆ ಬೆಲೆಯಲ್ಲಿ ಶೇರುಗಳನ್ನು ತಗೊಳ್ತೀರಿ ಅಂತಂದ್ರೆ 5, 10, 15, 20, 25 ವರ್ಷದ ಮೇಲೆ ತೆಗೆದು ನೋಡಿದ್ರೆ ಬಹುಶಃ ಡಿಫರೆನ್ಸ್ 1% ಕೂಡ ಇರಲಾರದು. ಆದ್ದರಿಂದ ಮಾರುಕಟ್ಟೆ ಕೆಳಗಿರಲಿ ಮೇಲಿರಲಿ ಸರಿಯಾದಂಥ ಟೆಕ್ನಿಕ್ ಏನು ಅಂತಂದ್ರೆ ತಿಂಗಳು ನಿರ್ದಿಷ್ಟವಾದ ಒಂದು ಮೊತ್ತವನ್ನು ನಿರ್ದಿಷ್ಟವಾದ ಒಂದಷ್ಟು ಷೇರುಗಳು ಮ್ಯೂಚುವಲ್ ಫಂಡ್ಗಳಲ್ಲಿ ಹಾಕ್ತಾ ಹೋಗೋದು. ಯಾಕಂತಂದ್ರೆ ಫಂಡಮೆಂಟಲಿ ಸ್ಟ್ರಾಂಗ್ ಆಗಿರುವಂತ ಷೇರು ಮ್ಯೂಚುವಲ್ ಫಂಡ್ಗಳಲ್ಲಿ ಬಹಳ ಇಂಪಾರ್ಟೆಂಟ್. ಮಿನಿಮಮ್ 5 ವರ್ಷ ಹಾಕ್ಲೇಬೇಕಾಗುತ್ತೆ. 5-6 ತಿಂಗಳಲ್ಲಿ ಏನೂ ಆಗೋದಿಲ್ಲ. ಮತ್ತು ಲಂಸಮ್ ಹಾಕ್ತೀನಿ ಅಂತಂದ್ರೆ ಅದನ್ನು ಡಿವೈಡ್ ಮಾಡಿ 5-6 ಇನ್ಸ್ಟಾಲ್ಮೆಂಟ್ ಅಲ್ಲಿ ಹಾಕಬೇಕಾಗುತ್ತೆ. ಮಾರುಕಟ್ಟೆ ಸದ್ಯದ ಮಟ್ಟಿಗೆ ಒಂದಷ್ಟು ದೊಡ್ಡ ಕುಸಿತವನ್ನು ಕಂಡಿದೆ. ಇಂತಹ ಸಂದರ್ಭದಲ್ಲಿ ಹಣವನ್ನು ಹಾಕಬಹುದು. ಯಾಕಂತಂದ್ರೆ ಮುಹೂರ್ತ ಇಲ್ಲ, ಯಾವಾಗ ಬೇಕಾದ್ರೂ ಪ್ರಾರಂಭ ಮಾಡಬಹುದು, ಯಾವಾಗ ಬೇಕಾದ್ರೂ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. ಪ್ರೊವೈಡೆಡ್ ನೀವು ತಿಂಗಳು ಹಾಕ್ತಾ ಇದ್ದೀರಿ. ಲಂಸಮ್ ಹಾಕ್ತೀನಿ ಅಂತಂದ್ರೆ ನೀವು ಹಾಕಿದ ದಿನದಿಂದ ಮತ್ತೆ ಕೆಳಗೆ ಬಿದ್ರೆ ಅಷ್ಟು ನೋಷನಲ್ ಲಾಸ್ ಅಲ್ಲಿ ಬಹಳ ಸಮಯ ಕೂತಿರ್ತೀರಿ. ಅದಕ್ಕಿಂತ ಮುಂಚೆ ಷೇರು ಮಾರುಕಟ್ಟೆಯ ಫಂಡಮೆಂಟಲ್ಸ್ ಅನ್ನು ತಿಳಿಲಿಕ್ಕೋಸ್ಕರ ನಮ್ಮ ವಿಡಿಯೋಗಳನ್ನು ನೋಡಿ. ಅಂದಾಜು 6000 ವಿಡಿಯೋಗಳು ನಮ್ಮ ವಿಡಿಯೋ ಲೈಬ್ರರಿಯಲ್ಲಿ ಲಭ್ಯ ಇದ್ದಾವೆ. ವಿಡಿಯೋದ ಕೊನೆಯಲ್ಲಿ ಇವತ್ತಿನ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ನೀವೀಗ ಷೇರು ಮಾರುಕಟ್ಟೆಯಲ್ಲಿ ಎಷ್ಟು ವರ್ಷದಿಂದ ಹಣವನ್ನು ಹಾಕ್ತಾ ಇದ್ದೀರಿ ಅನ್ನುವಂಥ ಮಾಹಿತಿ ನನಗಿಲ್ಲ. ಆದ್ದರಿಂದ ಪ್ರಶ್ನೆ ಕೇಳ್ತಾ ಇರೋದು, ಈ ಸ್ಟಾಕ್ ಮಾರ್ಕೆಟ್ ಕರೆಕ್ಷನ್ ಏನಿದೆ ಇದು ಫಸ್ಟ್ ಮೇಜರ್ ಸ್ಟಾಕ್ ಮಾರ್ಕೆಟ್ ಕರೆಕ್ಷನ್ ನಿಮ್ಮ ಜೀವನದಲ್ಲಿ ನೀವು ನೋಡ್ತಾ ಇರೋದು. ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.